ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಡೈಲಿ ಫಂಕ್ಷನ್, ಮದುವೆ ಊಟ ಎಲ್ಲ ಹೆವಿ ತಿಂದು ತಿಂದು ಯಾಕೋ ಸಿಂಪಲ್ ಆಗಿ ಊಟ ಮಾಡಬೇಕು ಅಂತ ಎಲ್ರಿಗೂ ಅನಿಸ್ತದಲ್ಲ. ತುಂಬ ಕಷ್ಟಕರ ಅಲ್ಲದ ರೆಸಿಪೀಸ್ಗಳನ್ನು ಮಾಡಬೇಕು, ಸುಸ್ತಾಗಿದೆ ಇವತ್ತು, ಸಿಂಪಲ್ ಆಗಿ ಏನಾದರೂ ಊಟ ಮಾಡುವ ಅಂತ ಅನಿಸುವಾಗ ಇವತ್ತಿನ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೇನಲ್ಲ, ಅದು ಆ ಟೈಮಿಗೆ ತುಂಬಾ ಸೂಕ್ತವಾಗಿದೆ ಅಂತ ಅನಿಸ್ತದೆ. ಸೊ ಇವತ್ತು ನಾವು ಯಾವುದೇ ಸಾಂಬಾರ್ ಪೌಡರ್ ಇಲ್ಲದೆ ಏನು ಮತ್ತೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಯಾವುದೂ ಇಲ್ಲದೆ ಸಿಂಪಲ್ ಆಗಿ ಟೊಮೆಟೊ ರಸಂ ಮಾಡುವ ಹೋಟೆಲ್ ಸ್ಟೈಲ್ನಲ್ಲಿ. ಹೊಟ್ಟೆಗೂ ಲೈಟ್ ಆಗಿರ್ತದೆ, ಮಾಡಲಿಕ್ಕೂ ತುಂಬ ಸುಲಭವಾಗಿರ್ತದೆ. ಸೊ ಯಾರಿಗೆಲ್ಲ ಉದಾಸೀನ ಆಗ್ತಾ ಇದೆ ಅವರಿಗೆಲ್ಲ ಈ ರೆಸಿಪೀಸ್ ನೋಡಿ ಒಂದು ಲೈಕ್ ಕೊಡಲಿಕ್ಕೆ ಮರೆಯದಿರಿ. ಯಾಕಂದರೆ ನಿಮ್ಮ ಲೈಕ್ಸ್ ಹಾಗೂ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸ್ವಲ್ಪ ಪ್ರಯತ್ನ ಮಾಡ್ತಾ ಇರ್ತೇನಲ್ಲ, ಹಾಗಾಗಿ ಸ್ವಲ್ಪ ನಿಮ್ಮ ಈ ಕಮೆಂಟ್ಸ್, ಲೈಕ್ಸ್ ಎಲ್ಲ ನನಗೆ ಎನರ್ಜಿ ಕೊಡ್ತದೆ, ಬೂಸ್ಟ್ ಮಾಡ್ತದೆ. ಇನ್ನಷ್ಟು ಯಮಿ ಹಾಗೂ ಇಂಟ್ರೆಸ್ಟಿಸ್ ರೆಸಿಪೀಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಸ್ನೇಹಿತರೆ. ಮೊದಲಿಗೆ 3 ಟೊಮೆಟೊ ಹಣ್ಣು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಕೈಯಲ್ಲಿ ಹಿಚಕಿಕೊಳ್ಳಿ. ಮಿಕ್ಸಿಗೆ ಹಾಕೋದು ಬೇಡ, ಕೈಯಲ್ಲಿ ಹಿಚ್ಚಿಕೊಂಡು ನಂತರ ಏನು ನಮಗೆ ಸಿಪ್ಪೆ ಎಲ್ಲ ಸಿಗ್ತದೆ ಅದನ್ನು ಡಿಸ್ಕಾರ್ಡ್ ಮಾಡುವಂಥದ್ದು. ಸ್ವಲ್ಪ ಹಣ್ಣಾದ ಟೊಮೆಟೊ ಇದ್ದರೆ ಸಾಫ್ಟಾಗಿ ಬೇಗನೆ ಹಿಚ್ಕೊಳ್ಬಹುದು, ಕಿವುಚಿಕೊಳ್ಬಹುದು. ಹೀಗೆ ಮಾಡಿದ ನಂತರ 3 ಗ್ಲಾಸ್ನಷ್ಟು ನೀರು, ಅಂದರೆ 3 ಟೊಮೆಟೊ ಹಣ್ಣಿಗೆ ನಾನಿಲ್ಲಿ ಹುಳಿಯಾದ ಟೊಮೆಟೊ ಆದದ್ರಿಂದ 3 ಗ್ಲಾಸ್ನಷ್ಟು ನೀರು ತಗೊಳ್ತಾ ಇದ್ದೇನೆ. ಈಗ ಇನ್ನೊಮ್ಮೆ ಕೈಯಲ್ಲಿ ಕಿವುಚಿಕೊಂಡು ಅದರಲ್ಲಿ ಏನು ವೇಸ್ಟ್ ಇದೆ ಅದನ್ನು ಸ್ವಲ್ಪ ತೆಗೆದು ಬಿಸಾಡುವಂಥದ್ದು, ಡಿಸ್ಕಾರ್ಡ್ ಮಾಡುವಂಥದ್ದು. ಎಸ್ ನೋಡಿ, ಹೀಗೆ ಅದೇನು ಅರೋಮಾ ಇದೆ ಕೊತ್ತಂಬರಿ ಸೊಪ್ಪಿದ್ದು ಈಗಾಗಲೇ ಬಿಟ್ಕೊಂಡಿರ್ತದೆ. ಈಗ ಇದನ್ನು ಕುದಿಲಿಕ್ಕೆ ಒಲೆಯ ಮೇಲೆ ಇಡುವ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಗೂ 2 ಕಾಯಿ ಮೆಣಸು ಏನಿದೆ ಅದನ್ನು ಚೆನ್ನಾಗಿ ಜಜ್ಜಿಕೊಳ್ಳುವ. ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ಇದೇ ಥರ ಮಾಡಿದರೆ ಒಳ್ಳೆಯದು, ನೋಡ್ಕೊಳ್ಳಿ. ಕಾಳು ಮೆಣಸು ಹಾಗೂ ಸ್ವಲ್ಪ ಖಾರವಿರುವ ಕಾಯಿ ಮೆಣಸನ್ನು ತೊಗೊಂಡಿದ್ದೇನೆ ನಾನಿಲ್ಲಿ, ಹಾಗಾಗಿ 2 ಕಾಯಿ ಮೆಣಸು ಸಾಕು. ಈಚೆ ಕುದಿಗೆಯಲಿಕ್ಕೆ ಇಟ್ಟಂತಹ ಒಂದು ಮಿಶ್ರಣ ಏನಿದೆ ಅದಕ್ಕೆ 1/4 ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಜಜ್ಜಿ ಇಟ್ಟಂತಹ ಒಂದು ಏನು ಮಿಶ್ರಣ ಇದೆ, ಜೀರಿಗೆ, ಕಾಳು ಮೆಣಸು ಹಾಗೂ ಕಾಯಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡ್ತೇನೆ. ಒಂದು 2ರಿಂದ 3 ಕುದಿ ಬರಲಿ. ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು 2 ಟೇಬಲ್ ಸ್ಪೂನ್ನಷ್ಟು, ಯಾಕಂದರೆ ಆ ಒಂದು ಟ್ಯಾಂಗಿನೆಸ್ ಒಳ್ಳೆಯ ರುಚಿಯನ್ನು ಕೊಡ್ತದೆ. ಚೆನ್ನಾಗಿ ಈಗ ಕುದಿ ಬಂದಿದೆ. ಕುದ್ದಂತಹ ಸಾರನ್ನು ಕೆಳಗಿಟ್ಟು ಒಗ್ಗರಣೆಗಾಗಿ 3ರಿಂದ 4 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ, ಸಾಸಿವೆ, 1 ಘಾಟಿ ಮೆಣಸು, 2 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಆಯ್ತಲ್ಲ, ಅದನ್ನು ನಾನು ಈಗ ಸಾರಿನ ಪಾತ್ರೆ ಏನಿದೆ ಅದಕ್ಕೆ ಪೋರ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಈ ಯುನೀಕ್ ಆಗಿರುವ, ಈಸಿಯಾಗಿರುವ, ಟೇಸ್ಟಿಯಾಗಿರುವ ಸಾರನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿದೆ ಅಲ್ಲ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.